ಹಲೋ ಫ್ರೆಂಡ್ಸ್, ಬನ್ನಿ ಮತ್ತು ನಾನು ಈಸಿ ಪನ್ನೀರ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಫ್ರೆಂಡ್ಸ್, ಏನಂದರೆ ಮೊದಲಿಗೆ ಪನ್ನೀರ್ ರೆಸಿಪಿ ಮಾಡೋದೇನಂತಂದರೆ ತೋರಿಸ್ತಾನೆ ನಿಮಗೆ ಒನ್ ಬೈ ಒನ್. ಸರಿನಾ ಫ್ರೆಂಡ್ಸ್? ಮತ್ತು ವಿಡಿಯೋ ಏನು ಹೇಳ್ತಾ ಇದ್ದೇನೆಂದರೆ ಅದಕ್ಕಿಂತ ಮುಂಚೆ ನಿಮಗೆ ನನ್ನ ಫೋನು ನಾನು ಶೂಟ್ ಮಾಡ್ತಾ ಇರೋ ಟೈಮಲ್ಲಿ ಬಿದ್ದುಬಿಡ್ತು. ಆಮೇಲೆ ಅದು ಲೈಟ್ ಕೂಡ ಇರ್ತದೆ ಅಲ್ಲ, ಸೊ ಫೋನಿಗೆ ಕ್ಲಿಯರ್ ಆಗಲಿ ಅಂತಂದು ಕಾಣ್ತದಲ್ಲ ಹಿಂದಿಂದ, ಆ ಲೈಟ್ ಕೂಡ ವೈರ್ ಇರ್ತದಲ್ಲ ಅದು ಕೂಡ ಬಿಚ್ಚಿದೆ. ಮತ್ತು ಫೋನ್ ಸುದ ನನ್ನ ಡಿಸ್ಪ್ಲೇ ಹೋಗಿದೆ. ಸೊ ಅದು ಹೇಳ್ತಾ ಇದ್ದೆ ನಿಮಗೆ. ಸೊ ನಂದು ಇನ್ನೊಂದು ಫೋನ್ ಇದೆ, ಅದು ಕ್ಯಾಮ್ರಾದ ಕ್ಲಿಯರಿಟಿ ಅಷ್ಟು ಸರಿ ಇಲ್ಲ. ಸೊ ಅದರಲ್ಲಿ ನಾನು ಶೂಟ್ ಮಾಡಿದ್ದೇನೆ. ಸೊ ಅದಕ್ಕೆ ನಿಮಗೆ ನನ್ನ ವಿಡಿಯೋ ಸ್ವಲ್ಪ ಕಾಣ್ಬೋದು, ಇದೇನಪ್ಪ ಹಿಂಗಂತಂದು. ಸೊ ಇರಲಿ ಫ್ರೆಂಡ್ಸ್, ಏನಿದೆ ಅದರಲ್ಲಿ ಅಡ್ಜಸ್ಟ್ ಮಾಡಿ ವಿಡಿಯೋ ಮಾಡೋಣ. ನೀವು ಯಾರಾದರೂ ನನ್ನ ವಿಡಿಯೋ ಇದು ನೋಡ್ತಾ ಇದ್ದರೆ ಹೇಳಿ, ನಿಮ್ಮ ಕೂಟನೂ ಯಾರಾದ್ರೂ ಕೂಟ ಹಿಂಗಾಗಿದ್ದರೆ. ಮತ್ತು ಸ್ಟಾರ್ಟ್ ಮಾಡೋಣ ಬನ್ನಿ, ಲೇಟ್ ಮಾಡೋದು ಬೇಡ. ಏನು ಮಾಡ್ತಾ ಇದ್ದೇನೆ ಅಂದರೆ ಫ್ರೆಂಡ್ಸ್, ನಾನು ನೋಡ್ಬೋದು ಪೆನ್ ಬಿಸಿಟ್ಟಿದ್ದೇನೆ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾನೆ. ಮತ್ತು ಅದು ಪನ್ನೀರ್ ಇಟ್ಟಿದ್ದೇನಲ್ಲ, ಅದು ಪೀಸ್ ಮಾಡಿ ಹಾಕೋದು ಬೇಡ. ಸೊ ಡೈರೆಕ್ಟಾಗಿ ಅದು ಇದೆಲ್ಲ ಅದೇ ಹಾಕ್ತೇನೆ. ಆಮೇಲೆ ನಾನು ಸ್ಮಾಲ್ ಪೀಸ್ನಾಗ ಕಟ್ ಮಾಡ್ಕೊತೇನೆ ನನಗೆ ಹೆಂಗೆ ಬೇಕಂಗೆ. ಇಲ್ಲಾಂದರೆ ಏನಾಗ್ತದೆ ಅಂದರೆ ಫಸ್ಟೇ ನಾವು ಸ್ಮಾಲ್ ಮಾಡಿಬಿಟ್ರೆ ಅದು ಫುಲ್ ಅದರಲ್ಲಿ ನೀರು ಕೂಡ ಇರ್ತದಲ್ಲ, ಸೊ ಅದು ಫ್ರೈ ಆಗೋದಿಲ್ಲ ನೀಟಾಗಿ, ಎಲ್ಲ ಸ್ಟಿಕ್ ಆಗಿಬಿಡ್ತದೆ ಪ್ಯಾನ್ಗೆ. ಸೊ ಅದು ಫ್ರೆಂಡ್ಸ್, ಇದು ನೋಡ್ಬೋದು ನನ್ನ ಕುಕ್ಕರಲ್ಲಿ ಏನಂದರೆ ಏನು ತರಕಾರಿ ಬೇಕಲ್ಲ ಅದ್ರ ಸಿಟಿ ಹೊಡೆದು ಇಟ್ಟಿದ್ದಾನೆ. ಸೊ ಅದು ಯಾವ ರೀತಿ ರೆಡಿ ಮಾಡೋದನ್ನು ತೋರಿಸ್ತೇನೆ ನಿಮಗೆ. ಸೊ ಇದು ನಾನು ಪ್ರಿಪೇರ್ ಮಾಡ್ತಾಯಿದ್ದೇನೆ ಮಿಕ್ಸಿಗೆ ಹಾಕೋಕ್ಕೆ. ಸೊ ನಾನು ಯಾವ ರೀತಿ ಪ್ರಿಪೇರ್ ಮಾಡಿದ್ದೇನೆ ಅದು ಕೂಡ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ನೋಡೋಣ. ಮೊದಲಿಗೆ ಏನು ಮಾಡಬೇಕಂದ್ರೆ ಒಂದು ಕುಕ್ಕರ್ ತೊಗೊಳ್ಳಿ. ಆ ಕುಕ್ಕರಲ್ಲಿ ನೀವು ವೆಜಿಟೇಬಲ್ ನಾನೇನು ವೆಜಿಟೇಬಲ್ ಚಾಪ್ ಮಾಡಿದ್ದೇನಲ್ಲ ಅದೆಲ್ಲ ನಿಮಗೆ ತೋರಿಸ್ತೇನೆ, ನೋಡ್ಬೋದು. ನಾನು ತೊಗೊಂಡಿರೋದು ವೆಜಿಟೇಬಲ್ಸ್ ಗ್ರೀನ್ ಚಿಲ್ಲಿ ಮತ್ತು ಗಾರ್ಲಿಕ್, ಜಿಂಜರ್, ಟೊಮೆಟೊ, ಆನಿಯನ್ ಮತ್ತು ಪುದೀನ ಕೂಡ ಇದೆ, ಆಮೇಲೆ ಕೊರೆಂಡರ್ ಕೂಡ ಇದೆ. ಸೊ ಇದೆಲ್ಲವನ್ನು ಕೂಡ ನಾವು ಕುಕ್ಕರಲ್ಲಿ ಹಾಕಿ 2 ಸೀಟಿ ಆದ ನಂತರ ನಾನು ಯಾವ ಥರ ಪೇಸ್ಟ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತೀನಿ ಅದು ಮುಂದೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಏನಂದರೆ ಇದರಲ್ಲಿ ಗರಂ ಮಸಾಲ ಕೂಡ ಹಾಕ್ತೇನೆ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ. ಗರಂ ಮಸಾಲ ಏನಂದರೆ ಸ್ವಲ್ಪ ಜೀರಿಗೆ, 2 ಲವಂಗ, ಜಾಸ್ತಿ ಅಲ್ಲ, ಆಮೇಲೆ ಸ್ವಲ್ಪ ಚಿಕ್ಕಿ, ಮತ್ತು ಇಷ್ಟೇ, ಜಾಸ್ತಿ ಏನು ಬೇಡ, ಇಲ್ಲಾಂದರೆ ಅದು ತುಂಬ ಮಸಾಲೆ ಇರ್ತದೆ. ನಾನು ಇದರಲ್ಲಿ ಹಸಿ ಮೆಣಸಿನಕಾಯಿ ಕೂಡ ಹಾಕಿದ್ದೇನಲ್ಲ, ಸೊ ತುಂಬ ಸ್ಪೈಸಿ ಬೇಡ. ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಓಕೆ. ಆಮೇಲೆ ನಾನು ಈ ಪನ್ನೀರ್ ತೊಗೊಂಡಿದ್ದೇನೆ, ಎಪಿಗಮ್ ಪನ್ನೀರ್ ಅದು. ಸೊ ನೀವು ಕೂಡ ನಿಮ್ಮ ಹತ್ರ ಯಾವತ್ತಿದೆ ಆ ಪನ್ನೀರಿಂದ ಮಾಡಿ. ನನಗೆ ಇದೇ ಬೇಕು ಅಂತಂದೇನಿಲ್ಲ, ನನಗೆ ಯಾವ ಪನ್ನೀರ್ ಸಿಗ್ತದಲ್ಲ ಫ್ರೆಂಡ್ಸ್ ಅದೇ ತಂದೆ ನಾನು ಮಾಡ್ತೇನೆ. ಸೊ ಈ ಸತಿ ನಾನು ಇದು ಟ್ರೈ ಮಾಡೋಣ ಅಂತಂದಿದ್ದೆ. ಇದು ಏನೇನು ಗರಂ ಮಸಾಲ ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೆ, ನಾನು ನೋಡ್ಕೊಳ್ಳಿ. ನೀವು ನಿಮಗೆ ಎಕ್ಸ್ಟ್ರಾ ಸ್ಪೈಸಿ ಬೇಕಾದರೆ ನೀವು ಎಕ್ಸ್ಟ್ರಾ ಚಿಲ್ಲಿ ಹಾಕ್ಬೋದು, ಮತ್ತು ಇಲ್ಲಾಂದರೆ ಒಣ ಮೆಣಸು ಇರ್ತದಲ್ಲ ಅದು ಕೂಡ ಹಾಕ್ಬೋದು, ಚೆನ್ನಾಗಾಗ್ತದೆ. ಮತ್ತು ಫ್ರೆಂಡ್ಸ್, ನಾನು ಸ್ವಲ್ಪ ತೊಗೊಂಡಿದ್ದೇನೆ, ಜಾಸ್ತಿ ಇಲ್ಲ, ನೋಡ್ಬೋದು. 2 ಲವಂಗ ತೊಗೊಂಡಿದ್ದೇನೆ, 2-3 ಅಷ್ಟೇ ಸಾಕು. ಆಮೇಲೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ಅದು ಗರಂ ಮಸಾಲದು ಇದು ಫ್ಲೇವರ್ ಬರ್ತದೆ. ಇಷ್ಟು ಎಲ್ಲ ಹಾಕಿ ನಾನು ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ಏನು ಮಾಡೋದು ತೋರಿಸ್ತೇನೆ ನಿಮಗೆ. ಇದೇನು ಆಗ್ತಾಯಿದೆ ನೋಡಿ, ಏನೇನು ಹಾಕ್ತಾನೆ ಅಂತಂದರೆ ಏನಿಲ್ಲ, ನಾನು ನಿಮ್ಗೆ ಏನು ಹೇಳಿದ್ದೇನಲ್ಲ ಅದೇ ಹಾಕಿದ್ದೇನೆ ಅದರಲ್ಲಿ. ಸೊ ಫ್ರೆಂಡ್ಸ್, ಹೀಗೆ ಇದು ರುಬ್ಬಿಟ್ಟಿರೋ ಮಸಾಲ ಇತ್ತಲ್ಲ, ಇದು ಪನ್ನೀರ್ ಕೂಡ ನಾನು ಫ್ರೈ ಆಗ್ತಾಯಿದೆ, ಅದು ತೆಗೆದು ಪೀಸ್ ಮಾಡಬೇಕು, ಇನ್ನೂ ಆಗಿಲ್ಲ ಅದು ಫ್ರೈ. ಸೊ ಫ್ರೆಂಡ್ಸ್, ಅದು ಗ್ರೈಂಡ್ ಮಾಡಿದ್ದೇನಲ್ಲ ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳಿ. ಮತ್ತು ನಾನೇನೋ ಒಂದು ವರ್ಡ್ಸ್ ಯೂಸ್ ಮಾಡ್ತೇನಲ್ಲ ಫ್ರೆಂಡ್ಸ್, ಟರ್ಮರಿಕ್ ಆಗಲಿ, ಬೆಳ್ಳುಳ್ಳಿ ಆಗಲಿ, ಉಳ್ಳಾಗಡ್ಡಿ ಅಂತಂದು ಹೇಳ್ತಾನಲ್ಲ, ಸೊ ಅದೆಲ್ಲ ಇಗ್ನೋರ್ ಮಾಡಿ, ಜಾಸ್ತಿ ತೊಗೊಂಡು ಕುಂದ್ರಕ್ಕೆ ಹೋಗಬೇಡಿ. ಜಸ್ಟ್ ನನ್ನ ರೆಸಿಪಿ ನೋಡಿ ನಾನು ಯಾವ ರೀತಿ ಮಾಡ್ತೇನೆ ಅಂತಂದರೆ ನೀವು ಅದೇ ರೀತಿ ಫಾಲೋ ಮಾಡಿ, ಚೆನ್ನಾಗಾಗ್ತದೆ. ಟೇಸ್ಟ್ ಮಾಡಿ, ಫ್ಯಾಮಿಲಿಗೆ ಮಾಡಿಕೊಡಿ. ಮತ್ತು ಫ್ರೆಂಡ್ಸ್, ಮತ್ತು ಇದು ನಾನು ಪನ್ನೀರ್ ಹುರಿದಿರೋದು ಚಾಪ್ ಮಾಡಿ ಸೈಡಿಗೆ ಇಡ್ತೇನೆ. ಹೀಗೆ ತೋರಿಸ್ತಾ ಇದ್ದೇನೆ ನಾನು ನಿಮಗೆ ಯಾವ ಥರ ಫ್ರೈ ಆಗಿದೆ ಅಂತಂದರೆ. ಸೊ ಸ್ಮಾಲ್ ಪೀಸಸ್ನ ಚಾಪ್ ಮಾಡ್ಕೊಳ್ಳೋಣ. ಮತ್ತು ನಾನು ಅದು ಗ್ರೈಂಡ್ ಮಾಡಿರೋದು ಪೇಸ್ಟ್ ಇದೆಯಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೇನೆ. ಸೊ ಅದು ಬಾಯ್ಲ್ ಮಾಡೋಕ್ಕೆ ಇಟ್ಬಿಡೋಣ, ಅದು ಆರಾಮ್ಸೆ ಬಾಯ್ಲ್ ಆಗ್ತದೆ. ಸೊ ಮತ್ತು ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ನೋಡಿ ಫ್ರೆಂಡ್ಸ್, ಹಿಂಗಾಗಿದೆ. ನಿಮಗೆ ಇನ್ನೂ ಗ್ರೇವಿ ಬೇಕಾದರೆ ನೀವು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.